ನಾನು ಮೂಲತಃ ತೇಜಸ್ವಿ ಅಭಿಮಾನಿ. ತೇಜಸ್ವಿಯ ಬದುಕು ಬರಹವನ್ನು ತೋಟಗಾರಿಕೆ ಇಲಾಖೆ ಈಗ ಫ್ಲವರ್ ಶೋ ಮೂಲಕ ಭಾಳ ತುಂಬ ಚೆನ್ನಾಗಿ ಅಭಿವ್ಯಕ್ತಿಗೊಳಿಸಿದ್ದಾರೆ. ಭಾಳ ಖುಷಿಯಾಗುತ್ತೆ. ಸರ್, ಯಾಕಂದರೆ ಇಂದಿನ ಜನಗಳಿಗೆ ಒಂದು ಸಾಹಿತಿಗಳ ಮೌಲ್ಯಾಧಾರಿತಗಳೇ ಗೊತ್ತಿಲ್ಲ. ಯಾಕಂದರೆ ಎಲ್ಲ ಸೋಷಿಯಲ್ ಮೀಡಿಯಾ ಅಂತ ಹೋಗ್ತದೆ. ಅದಕ್ಕೆ ಏನಾಗುತ್ತೆ? ಅಲ್ಲ, ಸೋಷಿಯಲ್ ಮೀಡಿಯಾ ಏನೇ ಇದ್ರೂ ಓದು ಕೊಡುವಷ್ಟು ಖುಷಿನ ಬೇರೆ ಯಾವುದು ಕೊಡೋದಿಲ್ಲ. ಆ ಸಾಹಿತ್ಯದ ಅರಿವು, ಸಾಹಿತ್ಯದ ಆಸಕ್ತಿ ಮನುಷ್ಯನನ್ನು ಇನ್ನೂ ಎತ್ತರಕ್ಕೆ ತೊಗೊಂಡೋಗುತ್ತೆ. ಸೋಷಿಯಲ್ ಮೀಡಿಯಾ ಈ ಪ್ರಭಾವನ ಕಡಿಮೆ ಮಾಡಿಕೊಂಡು ಸಾಹಿತ್ಯವನ್ನು ಓದಿದ್ರೆ, ಅದರಲ್ಲಿ ಆಸಕ್ತಿ ಬೆಳೆಸ್ಕೊಂಡ್ರೆ ಬದುಕು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಇಂದಿನ ಯುವ ಪೀಳಿಗೆಗೆ ಈ ಥರ ಒಂದು ಫ್ಲವರ್ ಶೋ ಮಾಡೋ ಮೂಲಕ ಸಾಹಿತ್ಯಗಳ ಜೀವನಾಧಾರಿತ ತೋರಿಸೋದು ಅವಶ್ಯಕತೆ ಅನಿಸುತ್ತೆ ಸರ್? ಅವಶ್ಯ ಖಂಡಿತವಾಗಿ. ನೋಡಿ, ಎಷ್ಟೊಂದು ಜನ ಇದ್ದಾರೆ. ಭಾಳ ಈ ಜನಸಂದಣಿ ಅವರ ಉತ್ಸಾಹ ನೋಡಿದ್ರೆ ಖುಷಿ ಆಗುತ್ತೆ. ನೋಡಿ, ತೇಜಸ್ವಿಯವರು ತೀರು ಹೋಗಿ 20 ವರ್ಷ ಆದರೂ ಅವರ ಸಾಹಿತ್ಯ ಇನ್ನೂ ಯುವ ಜನರನ್ನು ಅವರು ಪ್ರಭಾವಿಸೋದು ನೋಡಿದರೆ ಸಾಹಿತ್ಯಕ್ಕೆ ಶಕ್ತಿ ಇದೆ, ಮತ್ತು ಜನರು ಕೂಡ ಅದನ್ನು ಭಾಗವಹಿಸೋದು ಇಲ್ಲಿ ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಅಂದರೆ ಕೇವಲ ನಾವು ಫ್ಲವರ್ ಶೋ ಅಂದರೆ ಬೆಂಗಳೂರು ಬರೀ ಫ್ಲವರ್ಗಳು ನೋಡೋಕ್ಕೆ, ಬಟ್ ಈ ಥರನೇ ಇರೋದು ಒಂಥರ ಒಂದು ಜನಗಳಿಗೆ. ಇಲ್ಲ, ಬರೀ ಫ್ಲವರ್ ಶೋ ಅಲ್ಲ, ಅವರ ಬದುಕು ಸಂಪೂರ್ಣವಾಗಿ ಇಲ್ಲಿ ಅನಾವರಣ ಮಾಡಿದೆ ತೋಟಗಾರಿಕೆ ಇಲಾಖೆ. ಈ ಥರದ ಒಂದು ತೇಜಸ್ವಿ ಕುರಿತ ಫ್ಲವರ್ ಶೋ ಮಾಡಿದಂಥ ತೋಟಗಾರಿಕೆ ಇಲಾಖೆಗೆ ಬಹಳ ಧನ್ಯವಾದಗಳನ್ನ ನಾನು ಸಲ್ಲಿಸ್ತೀನಿ. ತಾವು ಒಬ್ಬ IAS ಅಧಿಕಾರಿ, ಎಷ್ಟು ವರ್ಷದಿಂದ ಈ ಒಂದು ಫ್ಲವರ್ ಶೋಗೆ ಬರ್ತಿದ್ರೆ? ನಾನಿದು 2ನೇ ವರ್ಷ ಬಂದಿರೋದು. ಚೆನ್ನಾಗಿ ಅನ್ಸುತ್ತೆ ಸರ್. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಸರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ.